ಮೊದಲನೇ ಸ್ನೇಹಿತರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ 4 ಅಪ್ಡೇಟ್ ಬಂದಿದೆ. ಓಕೆ, ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಇಲ್ಲಿ ಸ್ಟ್ರೈಕ್ ಅನ್ನೋದನ್ನ ಹಿಂಗ ತೆಗ್ದಾಕಿದ್ದಾರೆ ಯೂಟ್ಯೂಬರ್. ತುಂಬಾ ಖುಷಿ ವಿಷಯ ಅಲ್ವಾ? ಅಷ್ಟೇ ಅಲ್ಲ, ಇನ್ನೂ ಇದೆ. ಅಷ್ಟೆಲ್ಲ ನೀವು ಖುಷಿ ಆಗ್ಬಿಡಿ, ಅದಕ್ಕೆ ವಿಡಿಯೋ ಪೂರ್ತಿ ನೋಡಿ. ಓಕೆ, ಇನ್ನ ಒಂದು ಇದೆ, ಸುಮ್ಮನೆ ಲಿಂಕ್ಗಳು ಆಗ್ತಿರ್ತಿರಲ್ಲ, ಅದು ಅಮೆಝಾನ್ ಏನದು ಅಮೆಝಾನ್ ಅಫಿಲಿಯೇಟ್ ಲಿಂಕು, ಅವು ಲಿಂಕು, ಈ ಲಿಂಕು, ಆಮೇಲೆ ನೀವು ಪ್ರಾಡಕ್ಟ್ ತಗೊಂಡಿರೋ ಲಿಂಕ್ ಎಲ್ಲ ಆಗ್ತಾ ಇರ್ತಿರಲ್ಲ, ಆ ಲಿಂಕ್ ಆದ್ರೂ ನಿಮ್ಮ ಚಾನಲ್ ಡಿಲೀಟ್ ಆಗುತ್ತೆ ಇನ್ಮೇಲೆ. ಓಕೆ, ಕೇಳಿದ್ದು ಏನು ಈ ಅಪ್ಡೇಟ್ ಅಂತ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡಿ. ಓಕೆ, ಅವಾಗ ನಿಮ್ಗೆ ಕ್ಲೀನ್ ಅರ್ಥ ಆಗುತ್ತೆ. ಕೆಲವರು ಹೇಳ್ತಾರೆ ಆಫ್ ಮಾಡೋ ಜನ ಸಾಕು, ಅಮೆಝಾನ್ ಫಿಲ್ಟರ್ ಅದು ಹಾಕಿ ಈ ಲಿಂಕ್ ಹಾಕಿ ದುಡ್ಡು ಮಾಡ್ಬೋದು, ಪ್ರಾಡಕ್ಟ್ನ ಟ್ಯಾಗ್ ಮಾಡಿಲ್ಲ ದುಡ್ಡು ಮಾಡ್ಬೋದು ಅಂತ. ಅದಕ್ಕೊಂದು ರೂಲ್ಸ್ ತಂದಿದ್ದಾರೆ. ಆ ರೂಲ್ಸ್ ಏನು ಅಂತ ಈಗ ಭರತ್ ಎಕ್ಸ್ಪ್ಲೇನ್ ಮಾಡ್ತಾನೆ. ಭರತ್, ಏನ್ ಬರುತ್ತೆ ಅವ್ನು 4 ಅಪ್ಡೇಟು? ಓಕೆ, ನಾನು ಅಪ್ಡೇಟ್ ಬಗ್ಗೆ ಹೇಳ್ತೀನಿ. ಮೊದಲನೇ ಅಪ್ಡೇಟ್ ಹೋಗೋಣ. ಇಟರ್ನಲ್ ಲಿಂಕ್ ಪಾಲಿಸಿ. ಯೂಟ್ಯೂಬರ್ ಮುಂಚೆ ಏನ್ ಮಾಡ್ತಿದ್ರು, ನಾವೇನಾದ್ರೂ ಪ್ರಾಬ್ಲಮ್ಯಾಟಿಕ್ ಲಿಂಕ್ಸ್, ಪ್ರಾಬ್ಲಮ್ಯಾಟಿಕ್ ಅಂತ ಅಂದ್ರೆ ನಾವೇನಾದ್ರೆ ಎಕ್ಸ್ಟರ್ನಲ್ ಲಿಂಕ್ ಹಾಕೋದು, ಅಂದ್ರೆ ಈಗ ಏನಾದ್ರು ನಾವು ಬೇರೆ ಬೇರೆ ಲಿಂಕ್ ಹಾಕೋದು ಡಿಸ್ಕ್ರಿಪ್ಷನ್ ಅಲ್ಲಿ, ಈ ಲಿಂಕ್ ಏನಾಗಿರುತ್ತೆ, ಥರ್ಡ್ ಪಾರ್ಟಿ ಆಗಿರುತ್ತೆ. ಆಮೇಲೆ ಅದೇ ಏನಾಗಿರುತ್ತೆ, ಅದು ವೆಬ್ಸೈಟ್ಸ್ ಎಲ್ಲ ಜಾಸ್ತಿ ಹ್ಯಾಕ್ ಮಾಡಕ್ ಟ್ರೈ ಮಾಡ್ತಾರೆ. ಈಗ ನೋಡಿರ್ಬೋದು ನೀವು, ಒಬ್ಬರೊಬ್ರು ಆಂಟಿವೈರಸ್ ಹಾಕೊಂಡಿರ್ತಾರೆ. ಆಂಟಿವೈರಸ್ ಹಾಕೊಂಡ್ರೆ ಒಂದ್ ವೆಬ್ಸೈಟ್ ಗೆಲ್ಲ ಹೋದ್ರೆ ಅವ್ರಿಗೇನು ವಾರ್ನಿಂಗ್ ಬ್ಲಾಕ್ ಆಗುತ್ತೆ, ಮತ್ತೆ ಒಂದು ವಾರ್ನಿಂಗ್ ಎಲ್ಲ ಶೋ ಅಪ್ ಆಗುತ್ತೆ. ಸೊ ಆತರ ಅವ್ರೇನ್ ಮಾಡ್ತಾರೆ ಗೊತ್ತಾ, ಏನೋ ವೆಬ್ಸೈಟ್ ಅಲ್ಲಿ ಅವರು ಒಂದು ಬಗ್ ಬಿಡ್ತಾರೆ. ಆ ಬಗ್ ಏನ್ ಮಾಡುತ್ತೆ, ನಿಮ್ದು ಅಕೌಂಟ್ ನ ಹ್ಯಾಕ್ ಮಾಡುತ್ತೆ. ಓಕೆ, ಸೊ ಆತರ ಕ್ಲಿಕ್ ಕೊಟ್ಟಿದ ವೆಬ್ಸೈಟ್ ನಮ್ಮ ಅಕೌಂಟ್ ಹ್ಯಾಕ್ ಆಗೋಗುತ್ತೆ. ಅಂದ್ರೆ ಆಂಟಿವೈರಸ್ ಇಲ್ಲ ಅಂದ್ರೆ ಈ ರೀತಿ ಈ ತರ ಆಗ್ತಾ ಇದೆ. ಆದ್ರೆ ಆಂಟಿವೈರಸ್ ತುಂಬಾ ಜನ ಹಾಕಲ್ಲ, ಅದಕ್ಕೆ ಯಾರು ದುಡ್ಡು ಕೊಡ್ತಾರೆ ಅಂತ. ಓಕೆ, ಅದಕ್ಕೆ ಈಗ ಯೂಟ್ಯೂಬ್ ಏನ್ ಮಾಡಿದಿರ ಅಂತ ಅಂದ್ರೆ, ಈಗ ಅಕಸ್ಮಾತ್ ಏನಾದ್ರು ನಾನೀಗ ಏನಾದ್ರು ಒಂದು ಏನು ಕಡಿಮೆ ಚೀಪ್ ಬಜೆಟ್ ಪ್ರಾಡಕ್ಟ್ ಬಗ್ಗೆ ಮಾಡ್ತೇನೆ, ಬಟ್ ಅದ್ ಯಾವ್ದೋ ಒಂದು ವೆಬ್ಸೈಟ್ ಅಲ್ಲಿ ಐತೆ, ನನಗೆ ಸಿಕ್ಕಿದೆ ಈ ತರ ನೋಡಿ, ಈ ತರ ಐತೆ ಪ್ರಾಡಕ್ಟ್ ಅಂತ ವಿಡಿಯೋ ಮಾಡ್ತೀನಿ. ಡಿಸ್ಕ್ರಿಪ್ಷನ್ ನಾನು ಏನ್ ಹಾಕ್ತೀನಿ, ಏನೋ ನೋಡಿ ವಿಡಿಯೋ ಡಿಸ್ಕ್ರಿಪ್ಷನ್, ಇದು ಡಿಸ್ಕ್ರಿಪ್ಷನ್ ಆ ಲಿಂಕ್ ಹಾಕ್ತೀನಿ, ಏನೋ .com ಅಂತ ಏನೋ ಬರುತ್ತೆ ಲಿಂಕ್. ಓಕೆ, ಅದು ಅನ್ನೋನ್ ಲಿಂಕ್ ಅದು, ಮತ್ತೆ ಅದು ಥರ್ಡ್ ಪಾರ್ಟಿ ಲಿಂಕ್. ಓಕೆ, ಅದು ಅನ್ಟ್ರಸ್ಟೆಡ್ ಲಿಂಕ್. ಟ್ರಸ್ಟೆಡ್ ಅನ್ಟ್ರಸ್ಟೆಡ್ ಏನಂತಂದ್ರೆ, ಟ್ರಸ್ಟೆಡ್ ಅಂತ ಅಂದ್ರೆ ಈ ತರ ಗೂಗಲ್ ನೋಡಿ ಟ್ರಸ್ಟೆಡ್, ಮತ್ತೆ ಅಷ್ಟೆಲ್ಲ ಅಮೆಝಾನ್ ಅಫಿಲಿಯೇಟ್. ಓಕೆ, ಅಮೆಝಾನ್ ಅಫಿಲಿಯೇಟ್ ಬಗ್ಗೆನೂ ಹೇಳ್ತೀನಿ. ಸದ್ಯಕ್ಕೆ ಹೇಳ್ತಾರ ಅಮೆಝಾನ್ ಅಫಿಲಿಯೇಟ್ ಟ್ರಸ್ಟೆಡ್. ಈಗ ಬೇರೆ ಬೇರೆ ವೆಬ್ಸೈಟ್ಸ್, ಫಾರಿನ್ ವೆಬ್ಸೈಟ್ಸ್, ಅದ್ಯಾವ್ದು ವೆಬ್ಸೈಟ್ಸ್ ಐತಲ್ಲ ಅದೆಲ್ಲ ಏನೋ ಅನ್ಟ್ರಸ್ಟೆಡ್. ಆ ತರ ಅನ್ಟ್ರಸ್ಟೆಡ್ ವೆಬ್ಸೈಟ್ಸ್ ಏನ್ ಮಾಡುತ್ತೆ, ಉದಾಹರಣೆಗೋಸ್ಕರ ನೋಡಿ, ಈ ತರ ಐತೆ ವೆಬ್ಸೈಟು, ಏನಾದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ರೆ ಯೂಟ್ಯೂಬರ್ ಏನ್ ಮಾಡ್ತಾರೆ, AI ಆಲ್ಗೊರಿಥಮ್ ಡಿಕ್ಟೇಟ್ ಮಾಡ್ಬಿಟ್ಟು ನಮ್ಮ ವಿಡಿಯೋವನ್ನು ರಿಮೂವ್ ಮಾಡಿ ನಮ್ಗೆ ಸ್ಟ್ರೈಕ್ ಕೊಡ್ತಾರೆ. ಸೊ ಈ ತರ ಆಗಿದೆ ಈಗ. ಮತ್ತೆ ನೀವು ಕೇಳ್ಬೋದು, ಈಗ ನನ್ನ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ, ಹಾಫ್ ಆಗಿಲ್ಲ, ಫುಲ್ಲು ಆಗಿಲ್ಲ, ನಾನೇನಾದ್ರೂ ನನ್ನ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಅಮೆಝಾನ್ ಒಂದು ಲಿಂಕ್ಸ್ ಹಾಕಬಹುದಾ? ಇಲ್ವಾ, ಹಾಕಬಾರ್ದು. ಬಿಕಾಸ್ ನಿಮ್ ಚಾನಲ್ ಮಾನಿಟೈಸ್ ಆಗಿಲ್ಲ, ಹೇಳಕ್ಕಾಗಲ್ಲ. ನೀವು ಫೇಕ್ ಬಗ್ಗೆ ಎಲ್ಲ ವಿಡಿಯೋ ಮಾಡ್ತಿರ್ಬೋದಲ್ವಾ. ಸದ್ಯಕ್ಕೆ ನೀವು ಅನ್ಟ್ರಸ್ಟೆಡ್ ಕ್ರಿಯೇಟರ್, ಯಾವ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಜಾಯ್ನ್ ಆಗ್ತಿರೋ ಟ್ರಸ್ಟೆಡ್ ಕ್ರಿಯೇಟರ್, 100% ಟ್ರಸ್ಟೆಡ್ ಅಂತ ಹೇಳಕ್ಕಾಗಲ್ಲ. ಅಲ್ಲೂ ಚೆಕ್ ಮಾಡ್ತಾರೆ ಏನಾದ್ರು ತಪ್ಪಿದ್ಯಾ ಅಂತ. ಓಕೆ, ಇನ್ಮೇಲೆ ಈ ತರ ಒಂದು ಲಿಂಕ್ ಹಾಕ್ತಾರೆ, ಅದನ್ನ ರಿಮೂವ್ ಮಾಡ್ತಾರೆ. ಓಕೆ, ಪದೇ ಮಾಡ್ತಾ ಇದ್ರೆ ಏನೋ ರಿಪಿಟೇಟಿವ್ ವೈಲೇಷನ್ಸ್ ಕುಡ್ ಲೀಡ್ ಟು ಚಾನಲ್ ಟರ್ಮಿನೇಷನ್. ಅದ್ರ ಈ ತರ ಪದೇ ಮಾಡ್ತಾ ಇದ್ರೆ ನಿಮ್ಮ ಚಾನಲ್ ಏನಾಗುತ್ತೆ, ಟರ್ಮಿನೇಟ್ ಆಗುತ್ತೆ. ಓಕೆ, ನೆನಪಲ್ಲಿ ಇಟ್ಕೊಳ್ಬೇಕು, ನಿಮ್ ಚಾನಲ್ ಈ ತರ ಟರ್ಮಿನೇಟ್ ಆಗ್ಬಿಡುತ್ತೆ. ನೀವೇನ್ ಮಾಡ್ಬೇಕು, ಕೇರ್ಫುಲ್ ಆಗಿರ್ಬೇಕು. ಈ ತರ ಎಲ್ಲ ಲಿಂಕ್ಸ್ ಅಲ್ಲಿ ಹಾಕ್ಬಾರ್ದು. ಜಾಸ್ತಿ ಏನ್ ಮಾಡ್ತಾರೆ, ಈ ತರ ಫ್ರೀ ಆಗಿ ಸಿಗತ್ತಂತ ಸ್ಕ್ಯಾಮ್, ಮಾಲ್ವೇರು, ಗ್ಯಾಮ್ಲಿಂಗ್, ಇನ್ಅಪ್ರೋಪ್ರಿಯೇಟ್ ಕಂಟೆಂಟ್ ಅಲ್ಲಿ ಹಾಕ್ತಾರೆ. ಸ್ಕ್ಯಾಮ್ ಅಂತ ಅಂದ್ರೆ ನೋಡಿ, ಇಲ್ಲಿ ನೀವು ಡೈಲಿ 1000 ರೂಪಾಯಿ ಸಿಗುತ್ತೆ. ಈ ತರ ಜಸ್ಟ್ ನೀವು 10 ರೂಪಾಯಿ ಇನ್ವೆಸ್ಟ್ ಮಾಡ್ರಿ, ನಿಮ್ಗೆ 1000 ರೂಪಾಯಿ ಬರುತ್ತೆ ಬ್ಯಾಂಕ್ ಅಕೌಂಟ್ಗೆ. ಈ ತರ ಮಾಡುದು. ಮತ್ತೆ ಮಾಲ್ವೇರ್ ವೆಬ್ಸೈಟ್ಸ್, ಈಗ ಏನೋ ಕ್ಯಾಪ್ ಕಟ್ ಬೇಕಂತ ಅಂದ್ರೆ ಈ ವೆಬ್ಸೈಟ್ ಕ್ಯಾಪ್ ಕಟ್ ಪ್ರೋ ಫ್ರೀ ಆಗಿ ಯೂಸ್ ಮಾಡೋದಂತ ನೀವೇನ್ ಮಾಡ್ತೀರಾ, ವೆಬ್ಸೈಟ್ ಲಿಂಕ್ ಹಾಕ್ತೀರಾ. ಅದು ಅದ್ರಲ್ಲಿ ಮಾಲ್ವೇರ್ ಇರುತ್ತೆ, ಕ್ರ್ಯಾಕ್ಡ್ ಸಾಫ್ಟ್ವೇರ್ ಎಲ್ಲ ಮಾಲ್ವೇರ್ ಇರುತ್ತೆ. ಮತ್ತಿನ್ನೊಂದು ಗ್ಯಾಮ್ಲಿಂಗ್, ಎಲ್ಲ ನೋಡಿರ್ಬೋದು, ಚಿಕನ್ ರೋಡ್. ಓಕೆ, ಇಲ್ಲೊಂದು ಚಿಕನ್ ಇರುತ್ತೆ, ಇಲ್ಲೊಂದು ರೋಡ್ ಇರುತ್ತೆ, ಇದು ಹೋಗ್ತಾ ಇರ್ಬೇಕಂತ, ಇದು ಕಾಯಿನ್ ಮಲ್ಟಿಪ್ಲೈ ಆಗ್ತಾ ಇರತ್ತಂತೆ, ಅದು ದುಡ್ಡು ಸಿಗುತ್ತಂತೆ. ಆ ತರ ಎಲ್ಲ ಗೇಮ್ಸ್ ಎಲ್ಲ ಇದೆ. ಈ ತರ ಏನಾದ್ರು ನೀವು ಹಾಕಿದ್ರೆ ನಿಮ್ಮ ಒಂದು ಚಾನಲ್ ಏನಿದೆ ರಿಮೂವ್ ಆಗ್ಬಿಡುತ್ತಂತ ಯೂಟ್ಯೂಬರ್ ಹೇಳಿದ್ದಾರೆ. ಓಕೆ, ಇದು ಒಂದನೇ ಅಪ್ಡೇಟ್ ಆಯ್ತು. ಎರಡನೇ ಅಪ್ಡೇಟ್ ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ, ಕಮೆಂಟ್ ಡಿಸೇಬ್ಲಿಂಗ್ ಫಾರ್ ಮೈನರ್ಸ್. ಈಗ ಮೈನರ್ಸ್ ಏನು, ಬಿಲೋ 18 ಇಯರ್ಸ್. ಬಿಲೋ 18 ಇಯರ್ಸ್ ಮೈನರ್ಸ್ ವಿಡಿಯೋ ಮಾಡಿದ್ರೆ ಕಮೆಂಟ್ ಬಾಕ್ಸ್ ಆಫ್ ವಿಡಿಯೋ ಮಾಡಿದೀವಲ್ಲ. ಓಕೆ, ಬಟ್ ಇಲ್ಲಿ ಟ್ವಿಸ್ಟ್ ಏನಂತ ಅಂದ್ರೆ, ಈಗ ನೋಡಿ, ಇಲ್ಲಿ ನನ್ನ ತಂದೆ ಜೊತೆ ನಾನು ಕೂತಿದ್ದೆ, ನಾನು ಮೈನರ್. ಓಕೆ, ನಾನು ಮೈನರ್ ಅಂತ ಅಂದ್ರೆ ತಂದೆ ಜೊತೆ ಕೂತಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಮುಂಚೆ ರೂಲ್ಸ್ ಇತ್ತು. ಆದ್ರೆ ಇನ್ಮೇಲೆ ಹಂಗಲ್ಲ. ಈಗ ಒಂದು ಮೈನರ್ ಇರುತ್ತೆ ಇಲ್ಲಿ ವಿಡಿಯೋದಲ್ಲಿ, ಅವ್ರ ಪೇರೆಂಟ್ ಗಾರ್ಡಿಯನ್ ಜೊತೆಗಿರ್ತಾರೆ. ಬಟ್ ಆದ್ರೂ
ಕಮೆಂಟ್ ಬಾಕ್ಸ್ ಏನಾಗಿರುತ್ತೆ ಆಫ್ ಆಗುತ್ತಾ? ಆಫ್ ಆಗ್ಬಿಡುತ್ತೆ, ಡಿಸೇಬಲ್ ಮಾಡ್ಬಿಡ್ತಾರೆ. ಅಷ್ಟೇ ಅಲ್ಲ, ಜಾಸ್ತಿ ವೈಲೇಟಿವ್ ಏನಾದ್ರು ಆದ್ರೆ ಸ್ಟ್ರೈಕ್ ಕೂಡ ಕೊಡ್ತಾರೆ. ಇನ್ಮೇಲೆ ಹುಷಾರಾಗಿರ್ಬೇಕು. ಇನ್ಮೇಲೆ ಏನ್ ಮಾಡ್ತಿದ್ರಿ ಈಗ, ಮೇಡ್ ಫಾರ್ ಕಿಡ್ಸ್ ಅಂತ ಹಾಕ್ಬಿಡ್ತಾರಂತೆ ಅವರು. ಏನಿರುತ್ತೆ ನಿಮ್ಗೆಲ್ಲ ಗೊತ್ತಲ್ಲ, ಕಿಡ್ಸ್ ಚಾನಲ್ ಏನೇನ ಇರುತ್ತಂತ. ಸೂಪರ್ ಥ್ಯಾಂಕ್ಸ್ ಇರಲ್ಲ, ಕಮೆಂಟ್ ಬಾಕ್ಸ್ ಇರಲ್ಲ, ಅರ್ನಿಂಗ್ ತುಂಬಾ ಕಡಿಮೆ, ಈ ತರ ಎಲ್ಲ ಇರುತ್ತೆ ರೂಲ್ಸ್ ಎಲ್ಲ. ಓಕೆ, ಇನ್ಮೇಲೆ ಈ ತರ ಅಪ್ಡೇಟ್ ತರ್ತಾರ ಬರುತ್ತೆ. ಲಾಸ್ಟ್ ಯೂಟ್ಯೂಬರ್ ಚಿಕ್ಕ ಹುಡುಗ ಜೊತೆಲಿ ಕುತ್ಕೊಂಡು ಮಾಡ್ರು ಕೂಡ ನಿಮ್ ಕಮೆಂಟ್ ಬಾಕ್ಸ್ ಆಫ್ ಆಗುತ್ತೆ. ಹುಷಾರಾಗಿರಿ. ಯಾರ ಮಕ್ಳ ಜೊತೆ ಭರತನ ಜೊತೆ ಆನಂತರ ನನ್ನ ಮಗನ ಜೊತೆ ಕುತ್ಕೊಂಡು ವಿಡಿಯೋ ಮಾಡ್ತೀನಿ ಅಂದ್ರೆ ಕೂಡ ನಿಮ್ಗೆ ಅರ್ನಿಂಗ್ಸ್ ಕಮ್ಮಿ ಬರುತ್ತೆ ಇನ್ಮೇಲೆ. ಮತ್ತೆ ನಿಮ್ ಕಮೆಂಟ್ ಬಾಕ್ಸ್ ಸೂಪರ್ ಟ್ಯಾಂಕ್ಸ್ ಇವೆಲ್ಲ ಹೋಗ್ಬೋದು. ಓಕೆನಾ? ಪಿಕ್ಚರ್ ಯಾಕಂದ್ರೆ 18 years ಪ್ಲೇಸ್ ಅಲ್ಲಿ ಗಂಟ ಎಜುಕೇಶನ್ ತಗೊಂಡೆ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಯೂಟ್ಯೂಬ್ ಅಲ್ಲಿ ಮಾಡ್ಲಿ ಅಂತ ಯೂಟ್ಯೂಬರ್ ಒಂದು ರೂಲ್ಸ್ ತರ್ತಾ ಇರೋದು. ಓಕೆನಾ? ಇದು 2ನೇದಾಯ್ತು. ಈಗ 3ನೇದಕ್ಕೆ ಹೋಗೋಣ. 3ನೇ ಅಪ್ಡೇಟ್ ಏನ್ ಬರುತ್ತೆ? 3ನೇ ಅಪ್ಡೇಟ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ನೋಡ್ತಾ ಇರ್ಬೋದು ಇಲ್ಲಿ ಏಜ್ ವೆರಿಫಿಕೇಶನ್ ಫಾರ್ ಸರ್ಚ್. ಇದೇನು ಅಷ್ಟು ಮೇಜರ್ ಅಪ್ಡೇಟ್ ಇಲ್ಲ, ಆದ್ರೆ ಇಂಪಾರ್ಟೆಂಟ್. ಈಗ ಒಬ್ಬ ಯೂಸರ್ ಏನ್ ಮಾಡ್ತಾನೆ, ಸೈನ್ ಇನ್ ಆಗಿರೋದಿಲ್ಲ. ಇಲ್ಲಿ ಸೈನ್ ಇನ್ ಅಂತ ಇರುತ್ತೆ, ಅವನೇನು ಸೈನ್ ಇನ್ ಆಗಿರೋದಿಲ್ಲ. ಅವನೇನ್ ಮಾಡ್ತಾನೆ, ಯೂಟ್ಯೂಬ್ ಸರ್ಚ್ ಗೆ ಬರ್ತಾನೆ. ಇಲ್ಲಿ ಯೂಟ್ಯೂಬ್ ಸರ್ಚ್ ಗೆ ಬಂದು ಈಗ ಏನಾದ್ರು 18+ ಕಂಟೆಂಟ್ ಈ ತರ ಏನಾದ್ರು ಹುಡ್ತಾನೆ. ಇಲ್ಲ ಅಂತಂದ್ರೆ ಇನ್ನೊಬ್ರ ಕಂಟೆಂಟ್ ಈ ತರ, ಉದಾಹರಣೆಗೋಸ್ಕರ ಏನ್ ಹುಡ್ತಾನಂತ ಅಂದ್ರೆ ಮರ್ಡರ್ ಬಗ್ಗೆ, ಕಿಲ್ ಬಗ್ಗೆ ಈ ತರ ಎಲ್ಲ ಏನಾದ್ರು ಹುಡ್ತಾನ ಅವನು. ಈ ತರ ಹುಡ್ದಾಗ ಅವಾಗ ಏನ್ ಬರತ್ತಂತ ಅಂದ್ರೆ, ಮುಂಚೆ ಏನ್ ತೋರ್ಸಿತ್ತು, ಬ್ಲರ್ಡ್ ಆಗಿ ತಮ್ನೇಲ್ ತೋರ್ಸಿತ್ತು. ಓಕೆ, ದಿಸ್ ಕಂಟೆಂಟ್ ಈಸ್ ಇನ್ಅಪ್ರೋಪ್ರಿಯೇಟ್ ಅಂತ. ಈ ಮುಂಚೆ ಈ ತರ ತೋರ್ಸಿತ್ತು. ಬಟ್ ಇನ್ಮೇಲೆ ಏನಾದ್ರು ಈಗ 18+ ಏನಾದ್ರು ಸರ್ಚ್ ಮಾಡ್ರೆ 18+, ಇಲ್ಲ ಅಂತ ಏನಾದ್ರು ವೈಲೇಟಿವ್ ಕಂಟೆಂಟ್ ಏನಾದ್ರು ಸರ್ಚ್ ಮಾಡಿದ್ರೆ ಈಗೇನ್ ತೋರ್ಸತ್ತೆ, ಬ್ಲಾಕ್ ಮಾಡುತ್ತೆ ರಿಸಲ್ಟ್ ಏನ್ ಮಾಡ್ಬಿಡುತ್ತೆ, ಸೈನ್ ಇನ್ ಟು ಗೆಟ್ ಮೋರ್ ರಿಸಲ್ಟ್ಸ್ ಅಂತ ಬರುತ್ತೆ. ಸೈನ್ ಇನ್ ಆಗ್ಬೇಕು, ಮತ್ತೆ ಕನ್ಫರ್ಮ್ ಮಾಡ್ಬೇಕು ಅವ್ರು 18+ ಇಲ್ವಾ ಅಂತ. ಮೊನ್ನೆ ಆಗಿತ್ತು ಬರುತ್ತೆ, ಯಾರೋ ನಾಗವೇಣಿ ಅನ್ನೋರ್ದು ಏನ್ ಮಾಡಿದ್ರೆ ಮಕ್ಳನ್ನ ತೋರಿಸಿದ್ರೆ ಅವ್ರ ಚಾನಲ್ 30 days ಡಿಲೀಟ್ ಆಗುತ್ತೆ ಅಂತ ಬಂದಿತ್ತು. ಅದ ಹೇಳಿದೆ ಅವ್ರಿಗೆ, ನಿಮ್ ಮಕ್ಳನ್ನೆಲ್ಲ ತೋರಿಸಿದೀರಾ ಅಂತ ಹೇಳಿ. ಆಮೇಲೆ ಅವ್ರ ID ಕಾರ್ಡ್ ಎಲ್ಲ ಕೊಟ್ಟು ಅವ್ರ ಏಜ್ ನ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಆಮೇಲೆ ಅವ್ರ ಚಾನಲ್ ಓಪನ್ ಆಯ್ತು. ಓಕೆನಾ? ನೋಡ್ರಿ, ಅರ್ಥ ಮಾಡ್ಕೊಳ್ಳಿ, ಇವೆಲ್ಲ ಆಗುತ್ತೆ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಸುಮ್ನೆ ಎಲ್ಲ ಯೂಟ್ಯೂಬ್ ತುಂಬಾ ಸ್ಟ್ರಿಕ್ಟ್ ಮಾಡಿದೆ. 18 ವರ್ಷದ ಮೇಲೆ ನೋಡೋರು ಏನ್ ನೋಡ್ಬೇಕು ಅದನ್ನೇ ತೋರಿಸುತ್ತೆ, 18 ವರ್ಷದೊಳಗಿರೋರು ಏನ್ ನೋಡ್ಬೇಕು ಅದನ್ನೇ ತೋರಿಸುತ್ತೆ. ಆಮೇಲೆ ಚಾನಲ್ಸ್ಗಳು ಅಷ್ಟೇ ಹೇಳಿದ್ನಲ್ಲ, ಮಕ್ಳ ಚಾನಲ್ಸ್ಗೆ ಒಂದು ಅರ್ನಿಂಗು, ದೊಡ್ಡವ್ರಿಗೆ ಒಂದು ಅರ್ನಿಂಗು. ಆಮೇಲೆ ಆದಷ್ಟು ಕಮೆಂಟ್ ಬಾಕ್ಸು ಮತ್ತೆ ಈ ಸೂಪರ್ ಟ್ಯಾಂಕ್ಸ್ ಈ ಫೀಚರ್ಸ್ ಎಲ್ಲ ಕೊಡಲ್ಲ. ಈಗ ನಮ್ಗೆ ಎಲ್ಲಿ ಕೊಡಲ್ಲ ಅಂತ ಕೇಳ್ಬೇಡಿ, ನಮ್ಗೆ ಕೊಡ್ತಾ ಬರುತ್ತೆ. ಆಲ್ರೆಡಿ 16+ ಆಗ್ತಾ ಇದ್ದಾನೆ, ಏನು ಎಷ್ಟನೇ ಇಲ್ಲ ಇನ್ನ. ಓಕೆ, ಇನ್ನು ದೊಡ್ಡವನ್ ಆಗ್ತಿದೆ ಹೊತ್ತು ಚಿಕ್ಕವನ್ ಆಗಲ್ವಲ್ಲ. ಓಕೆ, ನೆಕ್ಸ್ಟ್ ಇನ್ನೊಂದು 2 ವರ್ಷ ಅವನೊಬ್ಬನೇ ವಿಡಿಯೋ ಮಾಡ್ತಾನೆ. ಓಕೆ ಬರೋಣ 4ನೇ ಅಪ್ಡೇಟು. ಎಲ್ಲ ಅವಾಗಿಂದ ಬರ್ಕೊಂತ ಇದ್ದ. ಏನಂತ ಬರ್ಕೊಂತಿದ್ದ, ಸ್ಟ್ರೈಕ್ ಕೊಡ್ತಾರೆ. ನಾನು ಹೇಳಿದೆ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಸ್ಟ್ರೈಕ್ ಕೊಡಲ್ಲ ಅಂದೆ, ಬಟ್ ಬರೋದ ಸ್ಟ್ರೈಕ್ ಕೊಡ್ತಿದ್ದೆ ಅಂತ. ಸ್ಟ್ರೈಕ್ ಬದ್ದು ಏನ್ ಕೊಡ್ತಾರೆ ಈಗ? ಇದೇ 4ನೇ ಅಪ್ಡೇಟ್. ಬನ್ನಿ ಏನ್ ಕೇಳೋಣ. ಏನ್ ಬರುತ್ತೆ 4ನೇ ಅಪ್ಡೇಟ್? 4ನೇ ಅಪ್ಡೇಟ್ ಬಂದ್ಬಿಟ್ಟು ನೋಡಿ ಇಲ್ಲಿ ನಿಮ್ಗೆ ಸ್ಕ್ರೀನ್ ಕರೆಕ್ಟ್ ಆಗಿ ತೋರಿಸಿ ಕ್ಲಿಯರ್ ಆಗಿ ನೋಡಿ ಇಲ್ಲಿ. ಆ 4ನೇ ಅಪ್ಡೇಟ್ ಅರ್ಥ ಆಯ್ತಾ ನಿಮ್ಗೆ? ಏನದು ಸ್ಯಾಂಕ್ಷನ್. ಈಗ ಏನ್ ಮಾಡಿದ್ದಾರೆ, ಸ್ಟ್ರೈಕ್ ರಿಮೂವ್ ಮಾಡಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಸ್ಯಾಂಕ್ಷನ್ 1, ಸ್ಯಾಂಕ್ಷನ್ 2, ಸ್ಯಾಂಕ್ಷನ್ 3. ಈಗ ಸ್ಟ್ರೈಕ್ ಅಲ್ಲ. ನೋಡಿ ಬೇಕಾದ್ರೆ ಅಬ್ಸರ್ವ್ ಮಾಡಿ. ನೋಡಿ, ಫಸ್ಟ್ ಸ್ಯಾಂಕ್ಷನ್ 1ಗೆ ಒಬ್ರಿಗೆ ಬಂದಿದೆ, ಜುಲೈ 12th ಬಂದಿದೆ 2026 ಸ್ಯಾಂಕ್ಷನ್ 1. ನೋಡಿ, ಯೆಲ್ಲೋ ಕಾರ್ಡ್ ಅದು. ನೆಕ್ಸ್ಟ್ ಬನ್ನಿ ನೋಡಿ, ಆರೆಂಜ್ ಕಾರ್ಡ್ ಸ್ಯಾಂಕ್ಷನ್ 2ಗೆ, ರೆಡ್ ಕಾರ್ಡ್ ಸ್ಯಾಂಕ್ಷನ್ 3ಗೆ. ಚಾನಲ್ ಡಿಲೀಟ್ ಅಂತ ಅರ್ಥ. ಇದು ಸ್ಟ್ರೈಕ್ 2, ಸ್ಟ್ರೈಕ್ 1, ಸ್ಟ್ರೈಕ್ 3. ಸ್ಟ್ರೈಕ್ 1 ಇಲ್ಲ, ಇನ್ನ ಸ್ಯಾಂಕ್ಷನ್ ಅಲ್ವಾ? ಸ್ಯಾಂಕ್ಷನ್ ಇನ್ಮೇಲೆ ಸ್ಟ್ರೈಕ್ ಅಲ್ಲ, ಸ್ಯಾಂಕ್ಷನ್ 1, ಸ್ಯಾಂಕ್ಷನ್ 2, ಸ್ಯಾಂಕ್ಷನ್ 3. ಇನ್ಮೇಲೆ ನೀವು ವೈಟ್ ಹಿಸ್ಟ್ರಿ ಚೆಕ್ ಮಾಡ್ತೀರಾ ಅಂತ. ವೈಟ್ ಹಿಸ್ಟ್ರಿದಲ್ಲಿ ಏನಿದೆ ಅಲ್ಲಿ ನೀವು ಅಕೌಂಟ್ ಚೆಕ್ ಮಾಡೋದು, ಸ್ಟ್ರೈಕ್ ಬಂದಿದೆಯಾ ಇಲ್ವಾ ಅಂತ. ಅಲ್ಲಿ ನಿಮ್ಮೇಲೆ ಆಕ್ಟಿವ್ ಕಾಪಿರೈಟ್ ಸ್ಟ್ರೈಕ್ ಅಲ್ಲ, ಆಕ್ಟಿವ್ ಸ್ಯಾಂಕ್ಷನ್ಸ್ ಅಂತ ಬರ್ತವೆ ಇನ್ಮೇಲೆ. ಓಕೆ, ನೆನಪಲ್ಲಿ ಇಟ್ಕೊಳ್ಳಿ. ಸ್ಟ್ರೈಕ್ ಕಾಪಿರೈಟ್ ಸ್ಟ್ರೈಕ್ ಹೋಗ್ಬಿಟ್ಟು ಏನೋ ಸ್ಯಾಂಕ್ಷನ್ಸ್ ಅಂತ ಬರ್ತಾ ಇದೆ. ಓಕೆ, ನೆನಪಲ್ಲಿ ಇಟ್ಕೊಳ್ಳಿ. ಇದು ಹೆಸರು ಚೇಂಜ್ ಆಗಿದೆ, ಈಗ ನೇಮ್ ಚೇಂಜ್ ಮಾಡಿದ್ದಾರೆ. ಏನೋ ನೇಮ್ ಚೇಂಜ್ ಮಾಡ್ತಾನೆ ಇರ್ತಾರೆ ಹೊಸ ಯೂಟ್ಯೂಬರ್ಸ್ಗಳಿಗೆ, ಗೊತ್ತಾಗ್ಲಿ ಅಂತ. ಒಟ್ಟಿನಲ್ಲಿ ಈ ಅಪ್ಡೇಟ್ ಅಂತೂ ಇಷ್ಟ ಆಯ್ತು. ಯಾವುದು ಮಕ್ಳನ್ನ ತೋರಿಸ್ರೆ 16+ ಆಗಿರೋ 18+ ಆಗಿರೋ ಕೂಡ ಕಮೆಂಟ್ ಬಾಕ್ಸ್ ಆಫ್ ಬರ್ತದೆ ಇನ್ಮೇಲೆ ಅಂತ. ಏನೂ ಮಾಡೋಕ್ಕಾಗಲ್ಲ. ಓಕೆ, ಮಕ್ಕಳನ್ನ ಎಜುಕೇಶನ್ ಕಡೆ ಗಮನ ಕೊಡಲಿ ಅಂತ ಈ ರೀತಿ ಅಪ್ಡೇಟ್ಗಳು ತರ್ತಾ ಇದ್ದಾರೆ. ಇನ್ನು ಫಸ್ಟ್ನೇದು ಬಂದ್ಬಿಟ್ಟು ನೀವು ನೋಡಲ್ಲ, ಲಿಂಕ್ ಎಲ್ಲ ಹಾಕಕ್ಕೆ ಹೋಗ್ಬೇಡಿ. ಓಕೆ, ಲಿಂಕ್ ಹಾಕಿದ್ರೆ ಗೊತ್ತಲ್ಲ ನಿಮಗೆ ಕಷ್ಟ ಇದೆ. ನೋಡಿ, ಒಂದು ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಶಾಟ್ ಹಾಕಿ. ಇದು ಯಾರೋ ಏನೋ ಅಮೆಝಾನ್ ಅಫಿಲಿಯೇಟರ್ ಬಗ್ಗೆ ಹಾಕಿದ್ರು ಅವರು. ಆ ಒಂದು ವಿಡಿಯೋ ತೆಲಗ ಹಾಕಿರೋದು ನಾನು ಹಾಕಿದ್ಕೆ ಲಿಂಕು ನನ್ನ ಚಾನಲ್ ಡಿಲೀಟ್ ಆಗಿದೆ ಅಂತ. ಆಲ್ರೆಡಿ ಚಾನಲ್ಗಳು ಡಿಲೀಟ್ ಮಾಡ್ತಾ ಇದ್ದಾರೆ. ಓಕೆನಾ? ಇದೆಲ್ಲ ನಿಮಗೆ ಪ್ರೂಫ್ ಸಮೇತ ತೋರಿಸ್ತಾ ಇರೋದು. ಇದೊಂದು ಕಮೆಂಟ್ ದೊಡ್ಡ ಯೂಟ್ಯೂಬರ್ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ರು. ಅವರು ತಳಗಿ ಈ ಯೂಟ್ಯೂಬರ್ ಹೋಗಿ ಕಮೆಂಟ್ ಹಾಕಿದ್ರು. ಓಕೆ, ಅರ್ಥ ಆಯ್ತಲ್ವಾ ನಿಮಗೆ?
ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ, ಒಳ್ಳೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ಕೊಂತೀನಿ. ಇಷ್ಟ ಆಗಿರೋ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಈ ರೀತಿ ಅಪ್ಡೇಟ್ ಟಕ್ಕಂತ ನಿಮ್ಗೆ ಸಿಗುತ್ತೆ. ಓಕೆನಾ? ಫಸ್ಟ್ ಆಫ್ ಆಲ್ ಕನ್ನಡದಲ್ಲಿ ಫಸ್ಟ್ ಅಪ್ಡೇಟ್ ಬಿಡೋದು ಟೆಕ್ ವಿತ್ ಭರತ್ ಒಬ್ನೇ. ಓಕೆ, ನೆನಪಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಏನು ಮಾಡೋಣ. ಓಕೆಪ್ಪ, ಡೀಟೇಲ್ ಇನ್ಫಾರ್ಮೇಷನ್ ಸಿಕ್ತಂತ ಅನ್ಕೊಂಡಿದ್ದೀರಿ. ಈ ರೀತಿ ಒಂದು ಡೇಸ್ ಬೇಕಂದ್ರೆ ದಯವಿಟ್ಟು ಹಂಗೆ ಪ್ರೋತ್ಸಾಹ ಕೊಡಿ. ವೆರಿ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡಿ, ಕಮೆಂಟ್ ಮಾಡ್ರೆ, ಇಷ್ಟ ಮಾಡ್ರೆ ನೀವು ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಒಲಿಸಿ. ವಿಡಿಯೋ ಮುಗಿಸ್ತಾ ಇದೀನಿ. ಜೈ ಕರ್ನಾಟಕ, ಒಂದೇ ಮಾತ್ರ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.